ಪರಿಸರ ಅಧ್ಯಯನ, ಮೂರನೇ ಅಧ್ಯಾಯ ವನಸಂಚಾರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಈ ಚಾಪ್ಟರ್ ಕೂಡ ಟಿ ಮತ್ತು ಪಿ ಎಸ್ ಟಿ ಆರ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಭೂಮಿಯು ಎಷ್ಟು ಭಾಗ ಕಾಡುಗಳಿಂದ ಕೂಡಿದ್ದು ಪರಿಸರಕ್ಕೆ ಒಳ್ಳೆಯದು? ಭೂಮಿಯು ಎಷ್ಟು ಭಾಗ ಕಾಡುಗಳಿಂದ ಕೂಡಿದರೆ ಪರಿಸರಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ, ಭೂಮಿಯು 1/3 ಭಾಗ ಅಂದ್ರೆ 1/3 ಭಾಗ ಏನದಂದ್ರ ಕೂಡಿದರೆ ಬಹಳಷ್ಟು ಪರಿಸರಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು. ಏಕೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಪರಿಸರದ ಸಮತೋಲನವನ್ನ ಕಾಪಾಡಲು ಜೀವಿಗಳಿಗೆ ಅಗತ್ಯವಾದ ಆಮ್ಲಜನಕ ಬೇಕು ಅವುಗಳು ಬದುಕಲು. ಇದನ್ನ ದೊರೆಯಬೇಕಾದ್ರೆ ಭೂಮಿಯ ಒಟ್ಟು ವಿಸ್ತೀರ್ಣದ 1/3 ಭಾಗದಷ್ಟು ಅರಣ್ಯವಿರುವುದು ಅವಶ್ಯಕವಾಗಿರತಕ್ಕಂಥದ್ದು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹಾಗಾಗಿ ಭೂಮಿಯ ಎಷ್ಟು ಭಾಗ ಕಾಡುಗಳಿಂದ ಕೂಡಿರುವುದು ಪರಿಸರಕ್ಕೆ ಒಳ್ಳೆಯದು ಅಂದ್ರೆ ಭೂಮಿಯ 1/3 ಭಾಗ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನ ತಡೆಗಟ್ಟಲು ಕರ್ನಾಟಕದಲ್ಲಿ ನಡೆದ ಚಳವಳಿ ಯಾವುದು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಒಂದು ಪ್ರಶ್ನೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಏನದಂದ್ರ ಮುಂದೆ ಬರುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು ನೋಡ್ತೀವಿ. ಹಾಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನ ತಡೆಗಟ್ಟಲು ಕರ್ನಾಟಕದಲ್ಲಿ ನಡೆದ ಚಳವಳಿ ಯಾವುದು ಅಂದ್ರೆ ಅಪ್ಪಿಕೋ ಚಳವಳಿ. ಹಾಗಾದ್ರ ಈ ಚಳವಳಿ ಯಾವುದಕ್ಕಾಗಿ ನಡೆಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಕಾಗದ ಮತ್ತು ಪ್ಲೈವುಡ್ ಕಾರ್ಖಾನೆಗಳಿಗಾಗಿ ಮರ ಕಡಿಯುವುದನ್ನ ವಿರೋಧಿಸಿ ಜನರು ಮರಗಳನ್ನ ಅಪ್ಪಿಕೊಂಡು ಚಳವಳಿಯನ್ನು ನಡೆಸ್ತಕ್ಕಂಥ ನೋಡ್ತೀವಿ. ಪ್ರತಿಭಟನೆಯನ್ನ ಮಾಡಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಈ ಒಂದು ಪ್ರತಿಭಟನೆಯಲ್ಲಿ ಬಳಸಿದ ಘೋಷವಾಕ್ಯ ಯಾವುದು ಅಂತ ಹೇಳಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಿದು ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಕಾಡನ್ನ ಉಳಿಸಿ ಬೆಳೆಸು ಮತ್ತು ಬಳಸು ಎಂಬ ಘೋಷವಾಕ್ಯ ಆಗಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೀಟಗಳನ್ನ ತಿನ್ನುವ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ನೀಡಿ. ಯಾವ ಸಸ್ಯಗಳು ಕೀಟಗಳನ್ನ ತಿನ್ನುತ್ತವೆ ಅಥವಾ ಕೀಟಗಳನ್ನ ತಿನ್ನುವ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ನೀಡಿ ಅಂತಕ್ಕಂಥದ್ದು. ಉತ್ತರ, ಹೂಜಿ ಗಿಡ, ಅದೇ ರೀತಿಯಾಗಿ ಟ್ರಾಸೇರಾ, ಕೊಬ್ರಿಲಿಲ್ ಅಂತ ಹೇಳಿ ನಾವು ನೋಡ್ತೀವಿ. ಈ ಒಂದು ಸಸ್ಯಗಳು ತಮಗೆ ಬೇಕಾದ ಪೋಷಕಾಂಶಗಳಿಗಾಗಿ ಏನದಂದ್ರ ಸಣ್ಣ ಕೀಟಗಳನ್ನ ಹಿಡಿದು ತಿನ್ನುತ್ತವೆ. ಹಾಗಾಗಿ ಇವುಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಕೀಟಹಾರಿ ಸಸ್ಯಗಳು ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಬೀಜ ಯಾವುದು? ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಬೀಜ ಯಾವುದು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ. ಉತ್ತರ, ಡೊಮೇರ್ ಅಂತ ಹೇಳಿ ನೋಡ್ತೀವಿ. ಇಂಗ್ಲಿಷ್ ನಲ್ಲಿ ಡಬಲ್ ಕೊಕೊನಟ್ ಅಂತ ಹೇಳಿ ನಾವು ನೋಡ್ತೀವಿ. ಇದರ ಒಂದು ತೂಕ ಬಂದ್ಬಿಟ್ಟು ಸುಮಾರು 18 kg ಇರುತ್ತದೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಬೀಜದ ತೂಕ ಬಂದ್ಬಿಟ್ಟು 18 kg ಇರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಪ್ರಪಂಚದ ಸಸ್ಯ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ಬೀಜವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ. ಬಿದಿರು ಯಾವ ಜಾತಿಗೆ ಸೇರಿದ ಸಸ್ಯವಾಗಿದೆ? ಈ ಒಂದು ಪ್ರಶ್ನೆನ ಆಲ್ರೆಡಿ ಟಿ ನಲ್ಲಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಬಿದಿರು ಯಾವ ಜಾತಿಗೆ ಸೇರಿದ ಸಸ್ಯವಾಗಿದೆ ಅಂತಕ್ಕಂಥದ್ದು. ಇದು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವಾಗಿದೆ ಅಂತಕ್ಕಂಥದ್ದು. ಬಿದಿರು ಮರದಂತೆ ಕಂಡರೂ ಕೂಡ ಏನದಂದ್ರ ಇದು ವೈಜ್ಞಾನಿಕವಾಗಿದ್ದು ಹುಲ್ಲಿನ ಜಾತಿಗೆ ಸೇರಿರುತ್ತದೆ. ಹಾಗಾಗಿ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಬಿದಿರು ಯಾವ ಜಾತಿಗೆ ಸೇರಿದ ಸಸ್ಯವಾಗಿದೆ ಅಂದ್ರೆ ಹುಲ್ಲಿನ ಜಾತಿಗೆ. ಪ್ರಶ್ನೆ, ಯಾವ ಸಸ್ಯವು ತನ್ನ ಎಲೆಗಳಿಂದಲೇ ಹೊಸ ಸಸ್ಯಗಳನ್ನ ಹುಟ್ಟಿಸುತ್ತವೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಪ್ರಶ್ನೆನ ಚೆನ್ನಾಗಿ ಅರ್ಥವನ್ನ ಮಾಡಿಕೊಳ್ಬೇಕಿಲ್ಲಿ. ಯಾವ ಸಸ್ಯಗಳು ತನ್ನ ಎಲೆಗಳಿಂದಲೇ ಹೊಸ ಸಸ್ಯಗಳನ್ನ ಹುಟ್ಟಿಸುತ್ತವೆ ಅಂತಕ್ಕಂಥದ್ದು, ಎಲೆಗಳಿಂದಲೇ ಹುಟ್ಟಿಸ್ತಕ್ಕಂಥದ್ದು ಹೊಸ ಸಸ್ಯಗಳನ್ನ. ಹಾಗಾದ್ರೆ ಯಾವುವು ಅಂತಕ್ಕಂಥದ್ದು. ಉತ್ತರ ಬಂದ್ಬಿಟ್ಟು ಬ್ರಯೋಫಿಲಮ್, ಕೆನ್ನೆ ಗಿಡ, ಕಾಮಕಸ್ತೂರಿ ಗಿಡದ ಜಾತಿಗೆ ಸೇರಿದ ಸಸ್ಯಗಳು ಏನದಂದ್ರ ಇವುಗಳ ಎಲೆಯಿಂದಲೇ ಏನದಂದ್ರ ಸಸ್ಯಗಳು ಸಿಗತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಉತ್ತರ ಬಂದ್ಬಿಟ್ಟು ಬ್ರಯೋಫಿಲಮ್ ಅಂತಕ್ಕಂಥದ್ದು. ಈ ಒಂದು ಸಸ್ಯಗಳ ಎಲೆಯ ಅಂಚುಗಳ ಮಣ್ಣಿಗೆ ಬಿದ್ದಾಗ ಏನಂದ್ರ ಅಲ್ಲಿಂದಲೇ ಏನಂದ್ರ ಹೊಸ ಸಸ್ಯಗಳು ಸಿಗತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಯಾವ ಸಸ್ಯಗಳು ತನ್ನ ಎಲೆಗಳಿಂದ ಹೊಸ ಸಸ್ಯಗಳನ್ನ ಹುಟ್ಟಿಸ್ತವೆ ಅಂದ್ರೆ ಬ್ರಯೋಫಿಲಮ್. ಇದಕ್ಕೆ ಉದಾಹರಣೆ ಬಂದ್ಬಿಟ್ಟು ಕೆನ್ನೆ ಗಿಡ, ಕಾಮಕಸ್ತೂರಿ ಗಿಡ ಬಂದ್ಬಿಟ್ಟು ಇವುಗಳು ಉದಾಹರಣೆ ಇದಕ್ಕೆ. ಅದೇ ರೀತಿಯಾಗಿ ನೆಕ್ಸ್ಟ್, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯ ಜೀವಿಧಾಮಗಳಿವೆ ಅಂತಕ್ಕಂಥದ್ದು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದರ ಮೇಲೆ ಕೂಡ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಮುಂಬರುವ ಪರೀಕ್ಷೆಗೆ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ.
ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳಿವೆ ಅಂತಕ್ಕಂಥದ್ದು. ಎಷ್ಟು ಅಂದರೆ 5 ರಾಷ್ಟ್ರೀಯ ಉದ್ಯಾನವನಗಳು ಮತ್ತು 16 ವನ್ಯಜೀವಿ ಧಾಮಗಳಿವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಇವುಗಳನ್ನ ಏನೆಂದು ಕರೆಯುತ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇವುಗಳು ಕಾಡು ಪ್ರಾಣಿಗಳು ಮತ್ತು ಅರಣ್ಯವನ್ನ ಸಂರಕ್ಷಿಸುವುದು. ಈ ಒಂದು ಪ್ರದೇಶಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಸಂರಕ್ಷಿತ ವಲಯಗಳೆಂದು ಘೋಷಿಸಲಾಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಉದ್ಯಾನವನ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥ ನೋಡ್ತೀವಿ ಪರೀಕ್ಷೆಗಳಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಅರಣ್ಯಗಳ ಸಂರಕ್ಷಣೆಗಾಗಿ ಚಿಪ್ಕೋ ಚಳವಳಿ ನಡೆದಿದ್ದು ಎಲ್ಲಿ ಅಂತಕ್ಕಂಥದ್ದು ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಇದರ ಮೇಲೆ ಕೂಡ ಏನಂದ್ರ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಅರಣ್ಯಗಳ ಒಂದು ಸಂರಕ್ಷಣೆಗಾಗಿ ಚಿಪ್ಕೋ ಚಳವಳಿ ನಡೆದದ್ದು ಎಲ್ಲಿ ಅಂತಕ್ಕಂಥದ್ದು. ಹಾಗಾದ್ರ ಉತ್ತರ ಬಂದ್ಬಿಟ್ಟು ಹಿಮಾಲಯದ ಅರಣ್ಯಗಳಲ್ಲಿ ನಡೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಪ್ರಶ್ನೆ. ಹಾಗಾದ್ರ ಯಾರ ಒಂದು ನೇತೃತ್ವದಲ್ಲಿ ಈ ಒಂದು ಚಳವಳಿ ನಡೆಯಿತು? ಚಿಪ್ಕೋ ಚಳವಳಿ ಅಂದ್ರೆ ಸುಂದರ್ಲಾಲ್ ಬಹುಗುಣ ಅವರ ನೇತೃತ್ವದಲ್ಲಿ. ಈ ಚಳವಳಿಯ ಮರಗಳ ನಾಶವನ್ನ ತಡೆಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂದ್ರ ಸುಂದರ್ಲಾಲ್ ಬಹುಗುಣ ಅವರು. ಅದೇ ರೀತಿಯಾಗಿ ನೆಕ್ಸ್ಟ್ ಮ್ಯಾಂಗ್ರೋವ್ ಸಸ್ಯಗಳ ವಿಶೇಷತೆ ಏನು? ಮ್ಯಾಂಗ್ರೋವ್ ಕಾಂಡ್ಲಾ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಈ ಒಂದು ಸಸ್ಯಗಳ ವಿಶೇಷತೆ ಏನು ಅಂತಕ್ಕಂಥದ್ದು. ಉತ್ತರ ಇವುಗಳ ಬೀಜಗಳು ಸಸ್ಯದ ಮೇಲಿರುವಾಗಲೇ ಏನದಂದ್ರ ಮೊಳಕೆ ಹೊಡೆಯುತ್ತವೆ ಅಂತಕ್ಕಂಥದ್ದು. ಇವುಗಳ ಬೀಜಗಳಿಂದ ಸಸ್ಯದ ಮೇಲಿರುವಾಗಲೇ ಮೊಳಕೆ ಹೊಡೆಯುವುದೇ ಇವುಗಳ ವಿಶೇಷ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ನಮ್ಗೆ ಗೊತ್ತಿರಬೇಕು ಇವುಗಳ ಬೀಜಗಳು ಸಸ್ಯದ ಮೇಲಿರುವಾಗಲೇ ಮೊಳಕೆ ಹೊಡೆಯುವುದೇ ಇವುಗಳ ವಿಶೇಷತೆ. ಹಾಗಾದ್ರ ಇವುಗಳು ಕರಾವಳಿ ತೀರದಲ್ಲಿ ಬೆಳೆಯುವ ಈ ಸಸ್ಯಗಳ ಬೀಜಗಳು ಗಿಡದ ಮೇಲಿರುವಾಗಲೇ ಸಸಿಯಾಗಿ ನಂತರ ಕೆಳಗೆ ಉದುರಿ ಬೀಳುತ್ತವೆ. ಇದರ ಒಂದು ವಿಶೇಷತೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಮ್ಯಾಂಗ್ರೋವ್ ಕಾಡ್ಲಾ ಸಸ್ಯಗಳ ವಿಶೇಷತೆ ಏನು ಅಂದ್ರ ಇವುಗಳು ಎಲ್ಲಿ ಬೆಳೆಯುತ್ತವೆ ಅಂದ್ರೆ ಕರಾವಳಿ ತೀರದಲ್ಲಿ ಬೆಳೆಯುತ್ತವೆ. ಅದೇ ರೀತಿಯಾಗಿ ಈ ಸಸ್ಯಗಳು ಗಿಡದ ಮೇಲಿರುವಾಗಲೇ ಸಸಿಯಾಗಿ ನಂತರ ಕೆಳಗೆ ಉದುರಿ ಬೀಳತಕ್ಕಂಥದ್ದು ಇದರ ಒಂದು ವಿಶೇಷತೆ.